A vector field is given by vector f is equal to 6xy plus z cube into I plus 3x square minus z into j plus 3xz square minus y into k. Show that the field is irrotational and hence find its scalar potential. ಇದನ್ನ ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ಫಸ್ಟ್ ವೆಕ್ಟರ್ ಎಫ್ ಬರ್ಕೋಬೇಕು. 6xy ಪ್ಲಸ್ z ಕ್ಯೂಬ್ ಇಂಟು ಐ ಪ್ಲಸ್ 3x ಸ್ಕ್ವೇರ್ ಮೈನಸ್ z ಇಂಟು ಜೆ ಪ್ಲಸ್ 3xz ಸ್ಕ್ವೇರ್ ಮೈನಸ್ y ಇಂಟು ಕೆ. ಬರ್ದಾದ್ಮೇಲೆ ಏನು ಫೈಂಡ್ ಮಾಡಬೇಕು? ಇಲ್ಲಿ ಇರೋಟೇಷ್ನಲ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕರ್ಲ್ ಆಫ್ ಎಫೆಕ್ಟರ್ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಕರ್ಲ್ ಆಫ್ ಎಫೆಕ್ಟರ್ ಬಂದು 0 ವೆಕ್ಟರ್ ಬಂದರೆ ಅದು ಇರೋಟೇಷ್ನಲ್. ಏನು ಮಾಡಿ, ಕರ್ಲ್ ಆಫ್ ಎಫೆಕ್ಟರ್ ಅಂದರೆ ಗ್ರಾಡ್ ಕ್ರಾಸ್ ಎಫೆಕ್ಟರ್ ಅಂತ. ಕರ್ಲ್ ಎಫೆಕ್ಟರ್ ಅಂದರೆ ಏನು? ಗ್ರಾಡ್ ಕ್ರಾಸ್ ಎಫೆಕ್ಟರ್. ಇಲ್ಲಿ ಗ್ರಾಡ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಈಗ ಈಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕು? ಫಸ್ಟು ಐ ಬರ್ಕೋಬೇಕು. ಇಲ್ಲಿ ಕೆಳಗಡೆ ಏನಂದರೆ ಡೆಲ್ಟಾದು ಗ್ರಾಡ್ದು ಐ ಕೋಫಿಷಿಯಂಟ್ ಬರ್ಕೋಬೇಕು. ಏನು? ಡೋ ಬೈ ಡೋ ಎಕ್ಸ್. ಇದ್ರ ಕೆಳಗಡೆ ಎಫೆಕ್ಟರ್ದು ಐ ಕೋಫಿಷಿಯಂಟ್ ಬರ್ಕೋಬೇಕು. ಏನು? 6xy ಪ್ಲಸ್ ಝೆಡ್ ಕ್ಯೂಬ್. ಆಮೇಲೆ ಇಲ್ಲಿ ಜೆ ಬರ್ಕೊಳ್ಳಿ. ಆಮೇಲೆ ಗ್ರಾಡಲ್ಲಿ ಜೆ ಕೋಫಿಷಿಯಂಟ್ ಏನು? ಡೋ ಬೈ ಡೋ ವೈ. ಡೋ ಬೈ ಡೋ ವೈ ಇಲ್ಲಿ ಬರ್ಕೊಳ್ಳಿ. ಎಫೆಕ್ಟರಲ್ಲಿ ಜೆ ಕೋಫಿಷಿಯಂಟ್ ಏನು? 3x ಸ್ಕ್ವೇರ್ ಮೈನಸ್ ಝೆಡ್. ನೆಕ್ಸ್ಟು ಕೆ ಬರ್ಕೊಳ್ಳಿ. ಇಲ್ಲಿ ಗ್ರಾಡಲ್ಲಿ ಕೆದು ಕೋಫಿಷಿಯಂಟ್ ಏನು? ಡೋ ಬೈ ಡೋ ಝೆಡ್. ಡೋ ಬೈ ಡೋ ಝೆಡ್ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಕೆದು ಕೋಫಿಷಿಯಂಟ್ ಎಫೆಕ್ಟರಲ್ಲಿ ಏನಿದೆ ಇಲ್ಲಿ ಬರ್ಕೊಳ್ಳಿ, 3xz ಸ್ಕ್ವೇರ್ ಮೈನಸ್ ವೈ. ಈ ಥರ ಡಿಟರ್ಮಿನೆಂಟ್ ಹಾಕ್ಕೊಳ್ಳಿ. ಈಗೇನು ಮಾಡಿ, ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ಳಿ. ಪ್ಲಸ್ ಐ ಬರೆದು ನೋಡಿ, ಪ್ಲಸ್ ಐ ಇಂಟು ರೋ ಕಾಲಮ್ ತೆಗೀರಿ. ಇದನ್ನ ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗೀರಿ. ತೆಗೆದ್ಬಿಟ್ಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ಈಗ ನೋಡಿ, ಇದನ್ನ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ನೋಡಿ ಪ್ಲಸ್ ಐ ಇಂಟು ಈ ರೋ ಕಾಲಮ್ ತೆಗೆದ್ರೆ ಡೋ ಬೈ ಡೋ ವೈನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಡೋ ಬೈ ಡೋ ಝೆಡ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಒಂದು ಸ್ಕಿಪ್ ಮಾಡಲ್ಲ, ಬರೀತೀನಿ ನೋಡ್ಕೊಳ್ಳಿ. ಡೋ ಬೈ ಡೋ ವೈ ಆಫ್ 3xz ಸ್ಕ್ವೇರ್ ಮೈನಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ಆಫ್ 3x ಸ್ಕ್ವೇರ್ ಮೈನಸ್ ಝೆಡ್. ಆಮೇಲೆ ಮೈನಸ್ ಜೆ ಬರೆದು ಈ ರೋ ಕಾಲಮ್ ತೆಗಿಬೇಕು. ಜೆಗೆ ರಿಲೇಟೆಡ್ ರೋ ಕಾಲಮ್ ತೆಗೆದ್ರೆ ಯಾವ 4 ಎಲಿಮೆಂಟ್ ಉಳಿಯೋದು? ಈ 4 ಎಲಿಮೆಂಟ್ ಉಳಿಯುತ್ತೆ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಡೋ ಬೈ ಡೋ ಎಕ್ಸ್ ಆಫ್ 3xz ಸ್ಕ್ವೇರ್ ಮೈನಸ್ ವೈ ಮೈನಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಡೋ ಬೈ ಡೋ ಝೆಡ್ ಆಫ್ 6xy ಪ್ಲಸ್ ಝೆಡ್ ಕ್ಯೂಬ್. ನೆಕ್ಸ್ಟ್ ಪ್ಲಸ್ ಕೆ ಇಂಟು ನೋಡಿ, ಕೆಗೆ ರಿಲೇಟೆಡ್ ರೋ ಮತ್ತು ಕಾಲಮ್ ತೆಗೀರಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಡೋ ಬೈ ಡೋ ಎಕ್ಸ್ ಆಫ್ 3x ಸ್ಕ್ವೇರ್ ಮೈನಸ್ ಝೆಡ್ ಮೈನಸ್ ಡೋ ಬೈ ಡೋ ವೈ ಆಫ್ 6xy ಪ್ಲಸ್ ಝೆಡ್ ಕ್ಯೂಬ್. ಈಗೇನು ಮಾಡಬೇಕು? ಪ್ಲಸ್ ಐ ಇಂಟು ಈಗ ನೋಡಿ, ಇದೇನಿದು? ಕರ್ಲ್ ಆಫ್ ಎಫೆಕ್ಟರ್. ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ 2 ಟರ್ಮ್ ಇದೆ. ಇಲ್ಲಿ ವೈ ಇಲ್ಲ. ವೈ ಇಲ್ಲ ಅಂದರೆ ಫಸ್ಟ್ ಏನು? 0 ಮೈನಸ್ ವೈಗೆ ಡಿಫ್ರೆನ್ಷಿಯೇಷನ್ ಏನು? 1. ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಬೇಕು. ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ, 0 ಮೈನಸ್ ಝೆಡ್ಗೆ 1. ಆಮೇಲೆ ಮೈನಸ್ ಜೆ ಇಂಟು ಇಲ್ಲಿ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ 2 ಟರ್ಮ್ ಇದೆ. ಫಸ್ಟಲ್ಲಿ ಎಕ್ಸ್ ಇದೆ, ಬೇರೆದನ್ನ ಹಂಗೆ ಇಟ್ಕೋಬೇಕು. ಅಂದರೆ 3z ಸ್ಕ್ವೇರ್ನ ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಮೈನಸ್ ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0 ಮೈನಸ್ ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0. ಇಲ್ಲಿ ಝೆಡ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3z ಸ್ಕ್ವೇರ್ ಪ್ಲಸ್ ಕೆ ಇಂಟು ಇಲ್ಲಿ
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ 2 ಟರ್ಮ್ ಇದೆ, ಇಲ್ಲಿ 3 ಇಂಟು 2x. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 3 ಇಂಟು 3 ಹಂಗೆ ಇರಲಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಮೈನಸ್ ಎಕ್ಸ್ ಇಲ್ಲ ಅದಕ್ಕೆ 0. ನೆಕ್ಸ್ಟು ಮೈನಸ್ ವೈ, ಇಲ್ಲಿ 6x ಹಂಗೆ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ಏನು 1, ವೈ ಇಲ್ಲ 0. ಗೊತ್ತಾಗ್ತಿದೆಯಲ್ವಾ ಇದು? ಈಗ ನೆಕ್ಸ್ಟ್ ಏನು ಮಾಡಬೇಕು, ಕರ್ಲ್ ಆಫ್ ಎಫ್ ವೆಕ್ಟರ್ ಏನೈತೆ ಈಗ ನೋಡಿ, 0 ಮೈನಸ್ 1 ಅಂದರೆ -1 ಆಗುತ್ತೆ, ಪ್ಲಸ್ i ಇಂಟು ಹೇಳಿ -1 ಮೈನಸ್ ಇಂಟು ಮೈನಸ್ +1 ಮೈನಸ್ ಜೆ ಇಂಟು ಹೇಳಿ 3z² ಮೈನಸ್ 0 ಅಂದರೆ 3z², ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 3z², 3z² ಮೈನಸ್ 3z². ಈಗ ಪ್ಲಸ್ ಕೆ ಇಂಟು ಇಲ್ಲೇನು ಉಳಿಯುತ್ತೆ 3 2s 6x ಮೈನಸ್ 6x. ಎಷ್ಟು ಬಂತು ಕರ್ಲ್ ಆಫ್ ಎಫ್ ವೆಕ್ಟರು 0i 0j 0k. ಇದನ್ನ ಏನಂತೀವಿ ನಾವು 0 ವೆಕ್ಟರ್ ಅಂತೀವಿ. ಕರ್ಲ್ ಆಫ್ ಎಫ್ ವೆಕ್ಟರ್ 0 ವೆಕ್ಟರ್ ಬಂದರೆ ಅದಕ್ಕೆ ನಾವೇನಂತೀವಿ, ದೇರ್ಫೋರ್ ಎಫ್ ವೆಕ್ಟರ್ ಈಸ್ ದ irrotational. Vector f is irrotational. ಇಲ್ಲೇನು ಮಾಡಬೇಕು ನೆಕ್ಸ್ಟು, ಐಟ್ ಹೆನ್ಸ್ ಫೈಂಡ್ ಇಟ್ ಸ್ಕೇಲರ್ ಪೊಟೆನ್ಷಿಯಲ್. ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಲೆಟ್ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಎಫ್ ವೆಕ್ಟರ್ ಅಂತ ತೊಗೋಬೇಕು. ಏನಂತ ತೊಗೋಬೇಕು, ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಎಫ್ ವೆಕ್ಟರ್. ವಾಟ್ ಈಸ್ ಡೆಲ್ಟಾ ಫೈ? ಡೆಲ್ಟಾ ಫೈಗೆ ಫಾರ್ಮುಲಾ ಏನು, ಅಥವಾ ಸಾರಿ ಗ್ರಾಡ್ ಫೈಗೆ ಫಾರ್ಮುಲಾ ಏನು, ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ, ಗ್ರಾಡ್ ಫೈ ಅಂದ್ರೇನು, ಡೋ ಫೈ ಬೈ ಡೋ ಎಕ್ಸ್ ಐ, ಡೋ ಫೈ ಬೈ ಡೋ ವೈ ಜೆ, ಡೋ ಫೈ ಬೈ ಡೋ ಝೆಡ್ ಕೆ. ವೆಕ್ಟರ್ ಎಫ್ ಅಂದರೆ ಈಸ್ ಈಕ್ವಲ್ ಟು 6xy ಪ್ಲಸ್ ಐ. ನೆಕ್ಸ್ಟು 3x² ಮೈನಸ್ z j. ನೆಕ್ಸ್ಟು 3xz² ಮೈನಸ್ y k. ಈಗ ಫಸ್ಟ್ ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ i, ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ i. ಈಗ ಐ ಕೋಫಿಷಿಯಂಟ್ ಯಾವ್ದ್ಯಾವ್ದು ಹೇಳಿ, ಇದರಲ್ಲಿ ಐ ಕೋಫಿಷಿಯಂಟ್ ಯಾವ್ದ್ಯಾವುದು, ಈ ಈಕ್ವೇಷನಲ್ಲಿ ಐ ಕೋಫಿಷಿಯಂಟ್ ಯಾವುದು? ಇಲ್ಲಿ ಐಗೆ ಮಲ್ಟಿಪ್ಲೈ ಇರೋದೇನು, ಡೋ ಫೈ ಬೈ ಡೋ ಎಕ್ಸ್. ಇಲ್ಲಿ ಐಗೆ ಮಲ್ಟಿಪ್ಲೈ ಇರೋದೇನು, ಅದನ್ನ ಈಕ್ವೇಟ್ ಮಾಡ್ಕೋಬೇಕು. ಹೇಳಿ, ಡೋ ಫೈ ಬೈ ಈಸ್ ಈಕ್ವಲ್ ಟು 6xy ಪ್ಲಸ್ ಝೆಡ್ ಕ್ಯೂ. ಜ್ಞಾಪಕ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ಲು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇರುತ್ತೆ ಅಂದ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ dy ಬೇಕು ಅಂದರೆ ಏನು ಮಾಡಬೇಕು, ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು, y ಬೇಕು ಅಂದರೆ, ಸಾರಿ ಏನು ಬೇಕು ಅಂದರೆ y ಬಂದು ಡಿ ಬೈ ಡಿ ಎಕ್ಸ್ ಅಲ್ಲಿ ಹೋಗಿ ಇಂಟೆಗ್ರಲ್ ಇಂಟು ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಪ್ಲಸ್ ಏನು ಬರುತ್ತೆ, ಸಿ ಕಾನ್ಸ್ಟೆಂಟು. ಗೊತ್ತಾಗ್ತಿದೆಯಲ್ವಾ? ಅದೇ ಥರ ಇಲ್ಲಿ 5 ಬೇಕು ಅಂದರೆ ಏನಾಗುತ್ತೆ ಹೇಳಿ, ಇಂಟೆಗ್ರಲ್ ಡೋ ಬೈ ಡೋ ಎಕ್ಸ್ ಇರೋದು ಇಂಟೆಗ್ರಲ್ ಆಫ್ ಸೇಮ್ ಇಂಟು ಡಿ ಎಕ್ಸ್. ಅಂದರೆ ನೋಡಿ, ಡಿ ಬೈ ಡಿ ಎಕ್ಸ್ ತೆಗಿಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಇಂಟೆಗ್ರಲ್ ಆಗಬೇಕು, ಇಲ್ಲಿ ಡಿ ಎಕ್ಸ್ ಆಗಬೇಕು. ಡಿ ಬೈ ಡಿ ಎಕ್ಸ್ ತೆಗಿಬೇಕಂದ್ರೆ ಇಲ್ಲಿ ವೈ ಸಿಗಬೇಕಂದ್ರೆ ಇಲ್ಲಿ ಇಂಟೆಗ್ರಲ್ ಹಾಕಬೇಕು, ಎಕ್ಸ್ ಆದಮೇಲೆ ಏನಾಗಬೇಕು, ಡಿ ಎಕ್ಸ್. ಇಂಟೆಗ್ರಲ್ಲು ರೈಟ್ ಹ್ಯಾಂಡು ಡಿ ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 5 ಸಿಗಬೇಕು ಅಂದರೆ ಇಂಟೆಗ್ರಲ್ಲು ರೈಟ್ ಹ್ಯಾಂಡು ಡಿ ಎಕ್ಸ್ ಪ್ಲಸ್ ಏನು ಬರಿಬೇಕು, ಸಿ. ಇಲ್ಲಿ ಸಿ ಅಂದರೆ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ಯಾವುದನ್ನ ಕಾನ್ಸ್ಟೆಂಟ್ ಅಂತ ತೊಗೊಂಡಿದ್ದು ನಾವು, ವೈ ಮತ್ತು ಝೆಡ್ನ. ಇಲ್ಲಿ ಸಿ ಅಂದರೆ ಎಫ್ ಆಫ್ ವೈ ಕಾಮ ಝೆಡ್. ಸಿ ಅಂತ ಬರಿಬಾರ್ದು, ಏನು ಬರಿಬೇಕು, ಫಂಕ್ಷನ್ ಆಫ್ ವೈ ಕಾಮ ಝೆಡ್ ಬಂದು ಇಲ್ಲಿ ಕಾನ್ಸ್ಟೆಂಟ್. ಗೊತ್ತಾಗ್ತಿದೆಯಲ್ವಾ? ಈಗ ಇಂಟಿಗ್ರೇಟ್ ಮಾಡಬೇಕು. ಏನು ಮಾಡಬೇಕು, ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ಏನಿದೆ, ಫಸ್ಟ್ ಟರ್ಮಲ್ಲಿ
6xy ಇದೆ, 6y ಹಂಗೆ ಇಟ್ಕೊಳ್ಳಿ. ಈ ಇಂಟಿಗ್ರೇಷನ್ದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇದು ಅಳಿಸ್ತೀನಿ, ಇಲ್ಲಿ ಹೇಳಿ. ಇದೆ ಇಲ್ಲಿ ಫಾರ್ಮುಲಾ ಏನೇನಿದೆ? ಗ್ರಾಡ್ ಅಂದರೆ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಗ್ರಾಡ್ ಫೈ ಅಂದರೆ 5 ಬೈ ಡೋ ಎಕ್ಸ್ ಐ ಡೋ 5 ಬೈ ಡೋ ವೈ ಜೆ ಡೋ 5 ಬೈ ಡೋ ಝೆಡ್ ಕೆ. ಇದು ಕರ್ಲಿ ಎಫೆಕ್ಟರ್ ಝೀರೋ ಎಕ್ಟರ್ ಯಾವುದಕ್ಕೆ ಬರೋದು? ಇರೋಟೇಷ್ನಲ್ಗೆ ಪ್ರೂವ್ ಮಾಡಬೇಕು. ಈಗ ಇಂಟಿಗ್ರೇಷನ್ದು ಫಾರ್ಮುಲಾ ಬರೀತೀನಿ, ಆಮೇಲೆ ಒಟ್ಟಿಗೆ ಅಳಿಸ್ಬಿಡ್ತೀನಿ ಅದನ್ನ. ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದರೆ ಫಾರ್ಮುಲಾ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಅರ್ಥ ಆಗ್ತಿದೆಯಾ? ಅದೇ ಕೆ ಎಕ್ಸ್ ಡಿ ಎಕ್ಸ್ ಇದ್ದರೆ ಇಂಟೆಗ್ರಲ್ ಆಫ್ ಕೆ ಎಕ್ಸ್ ಡಿ ಎಕ್ಸ್ ಇದ್ದರೆ ಕೆ ಕಾನ್ಸ್ಟೆಂಟು, ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಅರ್ಥ ಆಯ್ತಲ್ವಾ? ಇಲ್ಲಿ 6y ಏನು ಕಾನ್ಸ್ಟೆಂಟು, ಎಕ್ಸ್ ಗೆ ಇಂಟಿಗ್ರೇಷನ್ ಏನು ಪ್ಲಸ್. ಈಗ ಬರೀ ಇಂಟೆಗ್ರಲ್ ಆಫ್ ಕೆ ಡಿ ಎಕ್ಸ್ ಇದ್ದರೆ ಏನು ಇಂಟಿಗ್ರೇಷನು? ಅಥವಾ ಇಲ್ಲಿ ನೋಡಿ, ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್ ಅಲ್ವಾ? ಇಂಪ್ಲೈಸ್ ಇಂಟೆಗ್ರಲ್ ಆಫ್ ಕೆ ಡಿ ಎಕ್ಸ್ ಅಂದರೆ ಅದು ಕೆ ಇಂಟು ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಇದ್ದಂಗೆ ಏನಾಗುತ್ತೆ? ಇದು ಕೆ ಎಕ್ಸ್. ಈಗ ಹೇಳ್ಕೊಡ್ತೀನಿ ನೋಡಿ, ಕೆನ ಆಚೆ ತೊಗೊಳ್ಳಿ. ಇಂಟೆಗ್ರಲ್ ಆಫ್ ಏನಾಗುತ್ತೆ? ಇದು ಕೆ ಇಂಟು ಎಕ್ಸ್ ಸ್ಕ್ವೇರ್ ಬೈ 2. ಇಂಟೆಗ್ರಲ್ ಆಫ್ ಕೆ ಡಿ ಎಕ್ಸ್ ಅಂದರೆ ಕೆ ಇಂಟು ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಇದ್ದಂಗೆ ಅದು ಕೆ ಇಂಟು ಎಕ್ಸ್ ಆಗುತ್ತೆ. ಸರಿನಾ? ಈಗ ಹೇಳಿ ಏನೈತಿ ಇದು? ಈಗ ಇಂಟೆಗ್ರಲ್ ಆಫ್ ಎಕ್ಸ್ ಅಂತ ಇದ್ರೇನು? ಎಕ್ಸ್ ಸ್ಕ್ವೇರ್ ಬೈ 2. ಇಂಟೆಗ್ರಲ್ ಆಫ್ ಕೆ ಎಕ್ಸ್ ಡಿ ಎಕ್ಸ್ ಇದ್ದರೆ ಕೆನ ಆಚೆ ತೊಗೋಬೇಕು, ಎಕ್ಸ್ಗೆ ಇಂಟಿಗ್ರೇಟ್ ಮಾಡಬೇಕು. ಅದೇ ಥರ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಇದ್ರೇನು? ಎಕ್ಸ್. ಇಂಟೆಗ್ರಲ್ ಆಫ್ ಕೆ ಡಿ ಎಕ್ಸ್ ಇದ್ದರೆ ಕೆ ಇಂಟು ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಕೆ ಎಕ್ಸ್. ಈಗ ನೋಡಿ, ಇಲ್ಲೇನಿದೆ? 6xy ಇದೆ. ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಎಕ್ಸ್ ಮಾಡಬೇಕು. 6y ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇಲ್ಲಿ 6y ಬಂದು ಕೆ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಝೆಡ್ ಕ್ಯೂಬ್ಗೆ ಇಂಟಿಗ್ರೇಷನ್ ಏನು? ಝೆಡ್ ಕ್ಯೂಬ್ ಇಂಟು ಎಕ್ಸ್, ಇದು ಕೆ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಇಲ್ಲ ಅಂದರೆ ಅದು ಕೆ ಇದ್ದಂಗೆ. ಇಲ್ಲಿ ವೈ ಝೆಡ್ನ ಕೆ ಥರ ಟ್ರೀಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಫಂಕ್ಷನ್ ಆಫ್ ವೈ ಝೆಡ್ನ ಏನಂತ ಟ್ರೀಟ್ ಮಾಡಬೇಕು? ಕೆನ ಥರ. ಏನಿಲ್ಲ, ಸಿಂಪಲ್ಲು. ವಿತ್ ರೆಸ್ಪೆಕ್ಟ್ ಇಲ್ಲಿ ಎಷ್ಟು ಟರ್ಮ್ ಇದೆ? 2 ಇದೆಯಲ್ವಾ? ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ಚೇಂಜ್ ಮಾಡಿ. ಎಕ್ಸ್ ಇದ್ದರೆ ಚೇಂಜ್ ಮಾಡೋದು ಯಾವ ಥರ? ಅಕಾರ್ಡಿಂಗ್ ಟು ಇಂಟಿಗ್ರೇಷನ್. ಎಕ್ಸ್ಗೆ ಚೇಂಜಸ್ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಲ್ಲ ಅಂದರೆ ಏನು ಮಾಡಬೇಕು? ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2 1 ಝ 2 3 ಝ 5 ಏನಾಗುತ್ತೆ ಹಂಗಿದ್ರೆ? ಅಥವಾ 3x ಸ್ಕ್ವೇರ್ ವೈ ಪ್ಲಸ್ ಝೆಡ್ ಕ್ಯೂಬ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಝೆಡ್. ಇದು 1/5. ಈಗ ಇದು ಕೋಫಿಷಿಯಂಟ್ ಆಫ್ ಯಾವುದು ಈಕ್ವೇಟ್ ಮಾಡಿದ್ದು ನಾವು? ಈಕ್ವೇಟಿಂಗ್ ಕೋಫಿಷಿಯಂಟ್ ಆಫ್ ಯಾವ್ದು ಮಾಡಿದ್ದು? ವಿತ್ ರೆಸ್ಪೆಕ್ಟ್ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಐ. ಈಗ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಜೆ ಮಾಡಬೇಕು. ಹೇಳಿ, ಈಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್ ಜೆ ಹೇಳಿ. ಇಲ್ಲಿ ಜೆ ಕೋಫಿಷಿಯಂಟ್ ಏನು? ಇಲ್ಲಿ 1 ಅಂದ್ಕೊಳ್ಳಿ. ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಐ ಇನ್ 1 ಅಥವಾ ಫ್ರಮ್ 1 ಈಕ್ವೇಷನ್ 1 ಅಂತ ಬರ್ಕೊಂಡು. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? ಜೆದು ಕೋಫಿಷಿಯಂಟ್ ಏನು? ಇಲ್ಲಿ ಡೋ 5 ಬೈ ಡೋ ವೈ. ರೈಟ್ ಹ್ಯಾಂಡಲ್ಲಿ ಜೆದು ಕೋಫಿಷಿಯಂಟ್ ಏನು? 3x ಸ್ಕ್ವೇರ್ ಮೈನಸ್ ಝೆಡ್. ಈಗ ನಾನೇನಂದರೆ ಡೋ ಬೈ ಡೋ ವೈ 5 ಬೇಕು ಅಂದರೆ ಏನು ಮಾಡಬೇಕು? ಇಂಟೆಗ್ರಲ್ ಸಿಂಬಲ್ ರೈಟ್ ಹ್ಯಾಂಡ್ ಸೈಡ್ ಇಂಟು ಡಿ ವೈ. ಕಾನ್ಸ್ಟೆಂಟ್ನ ಏನಂತ ಬರ್ಕೋಬೇಕು? ಜಿ ಆಫ್ ಝೆಡ್ ಕಾಮ ಎಕ್ಸ್. ವೈ ಇದ್ದರೆ ಝೆಡ್ ಕಾಮ ಎಕ್ಸು, ಎಕ್ಸ್ ಇದ್ದರೆ ವೈ ಕಾಮ ಝೆಡ್. ಇಲ್ಲಿ ಎಷ್ಟು ಟರ್ಮ್ಸ್ ಇದೆ? 2 ಟರ್ಮ್ಸ್ ಇದೆ. ಗೊತ್ತಾಗ್ತಿದೆಯಲ್ವಾ? ಇದರಲ್ಲಿ ವೈ ಇದೆಯಾ? ಇಲ್ಲ ಅಂದರೆ ಇಂಟಿಗ್ರೇಷನ್ ಏನಂದರೆ ವೈನ ಮಲ್ಟಿಪ್ಲೈ ಮಾಡೋದಷ್ಟೇ. 3x ಸ್ಕ್ವೇರ್ ಇಂಟು ವೈ, ಅದು ಕೆ ಇದ್ದಂಗೆ ಕೆ ಇಂಟು ವೈ ಆ ಥರ. ಇಲ್ಲಿ ವೈ ಇದೆಯಾ? ಇಲ್ಲ, ಅದು ಇಂಟಿಗ್ರೇಷನ್ ಏನು? ವೈನ ಮಲ್ಟಿಪ್ಲೈ ಮಾಡೋದು. ಹಾಂ, ಆನ್ಸರ್ ಏನು ಬಂತು ಈಗ? 5 = ಹೇಳಿ 3x ಸ್ಕ್ವೇರ್ ವೈ ಮೈನಸ್ ವೈ ಝೆಡ್ ಪ್ಲಸ್ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಈಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್
ಕೆ ಈಗ ಅರ್ಥ ಆಗ್ತಿದೆಯಲ್ವಾ? ಫ್ರಮ್ ಇಕ್ವೇಷನ್ 1 ಇದು ಫ್ರಮ್ 1 ಯೂಸ್ ಮಾಡಿ ಬೆಸ್ಟು. ಫ್ರಮ್ ಇಕ್ವೇಷನ್ 1 ಈಗ ಕೆದು ಕೋಫಿಷಿಯಂಟ್ ಏನು? ಡೋ ಫೈ ಬೈ ಡೋ ಝೆಡ್. ಇಲ್ಲಿ ಕೆ ಕೋಫಿಷಿಯಂಟ್ ಏನು? 3xz² ಮೈನಸ್ ವೈ. ಈಗ ಫೈ ಬೇಕು ಅಂದರೆ ಏನು ಮಾಡಬೇಕು? ಡೋ ಬೈ ಡೋ ಝೆಡ್ ಆ ಕಡೆ ಹೋದರೆ ಇಂಟಿಗ್ರೇಷನ್ನು ರೈಟ್ ಹ್ಯಾಂಡ್ ಸೈಡ್ ಹಂಗೆ ಇರಲಿ ಇಂಟು ಡಿ ಝೆಡ್ಡು, ಆಮೇಲೆ ಹೆಚ್ ಆಫ್ ಎಫ್ ಜಿ ಹೆಚ್ ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಝೆಡ್ ಇದ್ದರೆ ಏನು ಯೂಸ್ ಮಾಡಬೇಕಿಲ್ಲಿ? ಎಕ್ಸ್ ಕಾಮ ವೈ. ಇಲ್ಲಿ ನೋಡಿ ಫೈ ಈಸ್ ಈಕ್ವಲ್ ಟು 3x ಹಂಗೆ ಇಟ್ಕೊಳ್ಳಿ. z² ಇಂಟಿಗ್ರೇಷನ್ ಏನು? z³ 3 ಅಂದರೆ x² x³ 3 ಆ ಥರ. ಮೈನಸ್ ಇಲ್ಲಿ z ಇದೆಯಾ? yz ಪ್ಲಸ್ ಹೆಚ್ ಆಫ್ ಎಕ್ಸ್ ಕಾಮ ವೈ 3 ಅಂದರೆ 5 ಈಸ್ ಈಕ್ವಲ್ ಟು ಏನಾಯಿತು? z³ ಮೈನಸ್ yz ಪ್ಲಸ್ ಹೆಚ್ ಆಫ್ ಎಕ್ಸ್ ಕಾಮ ವೈ. ಈಗ ನೋಡಿ ಈಕ್ವೇಷನ್ನ ಇದನ್ನ 2 ಅಂತ ಬರ್ಕೊಳ್ಳಿ. ಏನು ಬರ್ಕೊಳ್ಳಿ? ಇದನ್ನ 3, ಇದು 4 ಹೇಳಿ. ಫ್ರಮ್ 2, 3 ಆ್ಯಂಡ್ 4. ಈಗ ಹೇಳಿ 2ಲಿ ಲೆಫ್ಟ್ ಹ್ಯಾಂಡ್ ಏನು? 5. 3ಲಿ ಲೆಫ್ಟ್ ಹ್ಯಾಂಡ್ ಏನು? 5. 4ಅಲ್ಲಿ ಲೆಫ್ಟ್ ಹ್ಯಾಂಡ್ ಏನು? 5. ರೈಟ್ ಹ್ಯಾಂಡ್ ಈಕ್ವಲ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಫಸ್ಟ್ ಏನು ಮಾಡಿ, ಫಸ್ಟ್ ಈ ಈಕ್ವೇಷನ್ 2ಲಿ ರೈಟ್ ಹ್ಯಾಂಡಲ್ಲಿ ಏನಿದೆ ಟರ್ಮ್ಸು? ಇಲ್ಲೇನಿದೆ? 3x² ಮತ್ತು ಅದನ್ನ ಸೈಡಲ್ಲಿ ಬರ್ಕೊಳ್ಳಿ. ಹೇಳಿ 3x² z³ x. ಇದರಲ್ಲಿ ರೈಟಲ್ಲಿ ಏನಿದೆ? 3ಲಿ ರೈಟಲ್ಲಿ ಏನಿದೆ ಟರ್ಮ್ಸು? 3x² ಮೈನಸ್ yz. 3x² ಆಲ್ರೆಡಿ ಇದೆಯಲ್ಲ, ಬರೀ ಮೈನಸ್ yz ಬರ್ಕೊಳ್ಳಿ. ಈಗ ಇದರಲ್ಲಿ ಏನಿದೆ? 4ರಲ್ಲಿ ಆಲ್ರೆಡಿ ಇದೆಯಾ? ಇಲ್ಲಿದೆ ನೋಡಿ. ಆಲ್ರೆಡಿ ಇದ್ದರೆ ಇನ್ನೊಂದು ಸತಿ ಬರೆಯೋಕ್ಕೆ ಹೋಗಬೇಡಿ. ಮೈನಸ್ yz ಆಲ್ರೆಡಿ ಇದೆಯಾ? ಈ ರೈಟ್ ಟರ್ಮ್ಸ್ ಬರ್ಕೋಬೇಕು. ಈಗೇನು ಮಾಡಬೇಕು? ಫ್ರಮ್ 2, 3 ಆ್ಯಂಡ್ 4 ಅಥವಾ ಕಂಪೇರಿಂಗ್ 2, 3 ಆ್ಯಂಡ್ 4 ಅಂತ ಬರೆದ್ಬಿಟ್ಟು ಫಸ್ಟ್ ಎಫ್ ಆಫ್ ವೈ ಝೆಡ್ನ ಫೈಂಡ್ ಮಾಡಬೇಕು. ಎಫ್ ಆಫ್ ವೈ ಝೆಡ್ ಅಂದರೆ ಈ 3 ಟರ್ಮಲ್ಲಿ, ಇದು 3 ಟರ್ಮ್ ಇದೆಯಲ್ವಾ ರೈಟಲ್ಲಿ, ಇದರಲ್ಲಿ ಎಕ್ಸು ಇರಬಾರ್ದು, ಆ ಟರ್ಮ್ನ ಹುಡುಕಬೇಕು. ಎಕ್ಸ್ ಇಲ್ಲದೆ ಇರೋ ಟರ್ಮ್ ಯಾವುದು? ಇದು. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ವೈ ಝೆಡ್. ಇದು ಎಫ್ ಆಫ್ ವೈ ಝೆಡ್. ಜಿ ಆಫ್ ಏನು ಬೇಕು ನೆಕ್ಸ್ಟು? ಝೆಡ್ ಕಾಮ ಎಕ್ಸ್. ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದರೆ ವೈ ಇಲ್ಲದೆ ಇರೋ ಟರ್ಮು. ಝೆಡ್ ಕಾಮ ಎಕ್ಸ್ ಅಂದರೆ ಏನು? ವೈ ಇಲ್ಲದೆ ಇರೋ ಟರ್ಮ್ ಯಾವುದು? z³ x. ನೆಕ್ಸ್ಟ್ ಹೆಚ್ ಆಫ್ ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಅಂದರೆ ಇಲ್ಲಿ ನೋಡಿ, ಝೆಡ್ ಇಲ್ಲದೆ ಇರೋ ಟರ್ಮ್ ಯಾವುದು? ಸಾರಿ, ವೈ ಇಲ್ಲದೆ ಇರೋ ಟರ್ಮ್ ಯಾವುದು? z³ x. ನೆಕ್ಸ್ಟು ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಯಾವ ಟರ್ಮ್ ಬರೀಬೇಕು? ಝೆಡ್ ಇಲ್ಲದೆ ಇರೋ ಟರ್ಮು. ಝೆಡ್ ಇಲ್ಲದೆ ಇರೋ ಟರ್ಮ್ ಯಾವುದು? 3x² y. ಇದು ಎಕ್ಸ್ ಇಲ್ಲದೆ ಇರೋದು, ನಾಟ್ ಎಕ್ಸ್ ಅಂತ ಬರೀತೀನಿ ಸುಮ್ಮನೆ ನಿಮ್ಮ ರೆಫರೆನ್ಸ್. ಇದು ನಾಟ್ ವೈ, ಇದು ನಾಟ್ ಝೆಡ್. ಇದು ಯಾವುದಕ್ಕೆ ಬರೀಬೇಕು? ನಾಟ್ ಎಕ್ಸು ಎಫ್ ಆಫ್ ವೈ ಝೆಡ್ಗೆ. ನಾಟ್ ವೈ ಯಾವುದಕ್ಕೆ ಬರೀಬೇಕು? ಜಿ ಆಫ್ ಝೆಡ್ ಕಾಮ ಎಕ್ಸ್ಗೆ. ನಾಟ್ ಝೆಡ್ ಯಾವುದಕ್ಕೆ ಬರೀಬೇಕು? ಹೆಚ್ ಆಫ್ ಎಕ್ಸ್ ಕಾಮ ವೈಗೆ. ಜ್ಞಾಪಕ ಇಟ್ಕೊಳ್ಳಿ, ಸುಮ್ಮನೆ ರಫ್ ವರ್ಕ್ ಅದು. ಈಗ ನೋಡಿ ಹೆಚ್ ಆಫ್ ಇಲ್ಲಿ ಯಾವುದು? ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಝೆಡ್ ಇಲ್ಲದೆ ಇರೋ ಟರ್ಮ್ ಯಾವುದು? 3x² y. ದೇರ್ ಫೋರ್ ಇಲ್ಲಿ ಈಕ್ವೇಷನ್ 2 ಆದರೂ ಬರೀರಿ, ಈಕ್ವೇಷನ್ 3 ಆದರೂ ಬರೀರಿ, ಈಕ್ವೇಷನ್ 4 ಆದರೂ ಬರೀರಿ, ಆನ್ಸರ್ ಏನಿರುತ್ತೆ? ಸೇಮ್ ಇರುತ್ತೆ. ಈಗ ನೋಡಿ ಈಕ್ವೇಷನ್ 2 ಬರೀತೀರಾ ಅಂದ್ಕೊಳ್ಳಿ. ಹೇಳಿ 5 ಈಸ್ ಈಕ್ವಲ್ ಟು √y ಪ್ಲಸ್ z³ x. ಎಫ್ ಆಫ್ ವೈ ಝೆಡ್ ಅಂದರೆ ಏನು? ಮೈನಸ್ ವೈ ಝೆಡ್. ಇದಕ್ಕೆ ಹಾಕಿದ್ರೆ 3x² y ಮೈನಸ್ ವೈ ಝೆಡ್ ಪ್ಲಸ್ ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದರೆ z³ x. ಇದು ಸೇಮೇ ತಾನೆ. 3x² y ಪ್ಲಸ್ z³ x ಮೈನಸ್ ವೈ ಝೆಡ್ ಅಂದರೂ ಒಂದೇ, 3x² y ಮೈನಸ್ ವೈ ಝೆಡ್ ಪ್ಲಸ್ z³ x ಅಂದರೂ ಒಂದೇ, ಅಥವಾ ಇಲ್ಲ ಹಾಕಿದ್ರೂ ಸೇಮೇ ಬರುತ್ತೆ. z³ x ಮೈನಸ್ ವೈ ಝೆಡ್
ಎಚ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು 3x² ವೈ, ಗೊತ್ತಾಗ್ತಿದೆಯಲ್ವಾ? ಅಥವಾ ಈ ಮೂರನ್ನ ಆ್ಯಡ್ ಮಾಡಿ ಬರೆದ್ಬಿಡಿ ಅಷ್ಟೇ. 5 ಹೇಳಿ 3x² ವೈ ಪ್ಲಸ್ z³ x. ಎಫ್ ಆಫ್ ವೈ ಝೆಡ್ ಅಂದ್ರೇನು ಮೈನಸ್ ವೈ ಝೆಡ್. ಅಥವಾ ಇದು ಮೂರು ಆ್ಯಡ್ ಮಾಡಿದ್ರು ಅದೇ ಬರೋದು, ಗೊತ್ತಾಗ್ತಿದೆಯಲ್ವಾ? ಈ ಥರ 5 ಫೈಂಡ್ ಮಾಡಬೇಕು. ಸ್ಕೇಲಾರ್ ಪೊಟೆನ್ಷಿಯಲ್ ಅಂದ್ರೆ ಏನು? 5 ವ್ಯಾಲ್ಯೂನ ಫೈಂಡ್ ಮಾಡೋದು. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಎ ವೆಕ್ಟರ್ ಫೀಲ್ಡ್ ಇಸ್ ಗಿವನ್ ಬೈ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಏನು 6xy ಪ್ಲಸ್ z³ ಇಂಟು ಐ ಪ್ಲಸ್ 3x² ಮೈನಸ್ z ಇಂಟು ಜೆ ಪ್ಲಸ್ 3xz² ಮೈನಸ್ y ಇಂಟು ಕೆ. ಶೋ ದಟ್ ದ ಫೀಲ್ಡ್ ಈಸ್ ಇರೋಟೇಷನಲ್ ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಸ್ಕೇಲಾರ್ ಪೊಟೆನ್ಷಿಯಲ್. ಈಗ ಎಫ್ ವೆಕ್ಟರ್ ಬರ್ಕೊಳ್ಳಿ. 6xy ಪ್ಲಸ್ z³ ಐ ಪ್ಲಸ್ 3x² ಮೈನಸ್ z ಇಂಟು ಜೆ ಪ್ಲಸ್ 3xz² ಮೈನಸ್ y ಇಂಟು ಕೆ. ಕರ್ಲ್ ಎಫ್ ವೆಕ್ಟರ್ ಅಂದ್ರೇನು? ಡೆಲ್ಟಾ ಕ್ರಾಸ್ ಎಫ್ ವೆಕ್ಟರ್. ಇಲ್ಲಿ ಐ ಜೆ ಕೆ ಬರ್ಕೋಬೇಕು. ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್. ಎಫ್ ವೆಕ್ಟರ್ದು ಐ ಕೋಫಿಷಿಯಂಟ್ ಏನು 6xy ಪ್ಲಸ್ z³. ಜೆ ಕೋಫಿಷಿಯಂಟ್ ಏನು 3x² ಮೈನಸ್ z. ಕೆ ಕೋಫಿಷಿಯಂಟ್ ಏನು 3xz² ಮೈನಸ್ ವೈ. ಏನು ಮಾಡಬೇಕು? ಪ್ಲಸ್ ಐ ಬಿಟ್ಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಡೋ ಬೈ ಡೋ ವೈ ಆಫ್ 3xz² ಮೈನಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ಆಫ್ 3x² ಮೈನಸ್ z ಮೈನಸ್ ಜೆ ಇಂಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ. ಡೋ ಬೈ ಡೋ ಎಕ್ಸ್ ಆಫ್ 3xz² ಮೈನಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ಆಫ್ 6xy ಪ್ಲಸ್ z³ ಪ್ಲಸ್ ಕೆ ಇಂಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಡೋ ಬೈ ಡೋ ಎಕ್ಸ್ ಆಫ್ 3x² ಮೈನಸ್ z ಡೋ ಬೈ ಡೋ ವೈ ಆಫ್ 6xy ಪ್ಲಸ್ z³. ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪ್ಲಸ್ ಐ ಇಂಟು ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇದೆಯಾ? ಇಲ್ಲ ಅಂದರೆ 0. ವೈಗೆ ಡಿಫ್ರೆನ್ಷಿಯೇಷನ್ ಏನು 1 ಮೈನಸ್ ಇಲ್ಲಿ ವೈ ಇದೆಯಾ 0 ಮೈನಸ್ ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು ಝೆಡ್ ಇದೆಯಾ ಇಲ್ಲಿ? ಯಾಕೆ ಡೋ ಬೈ ಡೋ ಝೆಡ್ ಇದೆ, ಅದಕ್ಕೆ ಝೆಡ್ ಇದೆಯಾ ನೋಡಬೇಕು. ಇಲ್ಲಾಂದರೆ 0, ಝೆಡ್ಗೇನು 1. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆಯಾ ಮೈನಸ್ ಜೆ ಡೋ ಬೈ ಡೋ ಎಕ್ಸ್ ಆಫ್ ಮಾಡಬೇಕು. ಅದಕ್ಕೆ ಇಲ್ಲಿ ಎಕ್ಸ್ ಇದೆಯಾ ನೋಡಬೇಕು. ಎಕ್ಸ್ ಇದೆ ಅಲ್ವಾ? ಇದ್ದರೆ ಬೇರೆದನ್ನ ಹಂಗೆ ಇಟ್ಕೋಬೇಕು. 3z² ಹಂಗೆ ಇಟ್ಕೋಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಮೈನಸ್ ಎಕ್ಸ್ ಇದೆಯಾ ಇಲ್ಲಿ? ಇಲ್ಲ ಅಂದರೆ 0 ಮೈನಸ್ ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಡೋ ಬೈ ಡೋ ಝೆಡ್ ಅಂದರೆ ಝೆಡ್ ನೋಡಬೇಕು. ಇಲ್ಲಿ ಝೆಡ್ ಇದೆಯಾ 0, ಇಲ್ಲಿ ಝೆಡ್ ಇದೆಯಾ ಅಲ್ವಾ? z³ ಡಿಫ್ರೆನ್ಷಿಯೇಷನ್ ಏನು ಸ್ಕ್ವೇರ್. ಡೋ ಬೈ ಡೋ ಎಕ್ಸ್ ಆಫ್ 3x² ಇಲ್ಲಿ ಎಕ್ಸ್ ಇದೆಯಾ? ಡೋ ಬೈ ಡೋ ಎಕ್ಸ್ ಅಂದರೆ ಇದೆ. 3ನ ಹಂಗೆ ಇಟ್ಕೊಳ್ಳಿ. x² ಡಿಫ್ರೆನ್ಷಿಯೇಷನ್ ಏನು 2x ಮೈನಸ್ ಇಲ್ಲಿ ಎಕ್ಸ್ ಇದೆಯಾ 0 ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 6x ಹಂಗೆ ಇಟ್ಕೊಳ್ಳಿ. ಇಲ್ಲಿ ವೈ ಇದೆಯಲ್ವಾ? ವೈಗೇನು 1, ಇಲ್ಲಿ ವೈ ಇಲ್ಲ 0. ಇನ್ನು ನೋಡಿ ಇದು -1 + 1 ಆಗುತ್ತೆ ಪ್ಲಸ್ ಐ ಇಂಟು ಮೈನಸ್ ಜೆ ಇಂಟು 3z² ಮೈನಸ್ 3z² ಆಗುತ್ತೆ ಪ್ಲಸ್ ಕೆ ಇಂಟು 6x ಮೈನಸ್ 6x ಆಗುತ್ತೆ. ಅಂದರೆ ಪ್ಲಸ್ 0i 0j 0k ಆಗುತ್ತೆ. ದಟ್ ಈಸ್ 0 ವೆಕ್ಟರ್. ದೇರ್ ಫಾರ್ ಎಫ್ ವೆಕ್ಟರ್ ಈಸ್ ಇರೋಟೇಷನಲ್. ನೆಕ್ಸ್ಟ್ ಏನು ಮಾಡಬೇಕು? ಆಲ್ಸೋ ಫೈಂಡ್ ಏನಂತ ಕೇಳಿದ್ದಾರೆ? ಸ್ಕೇಲಾರ್ ಪೊಟೆನ್ಷಿಯಲ್. ಅದಕ್ಕೆ ಲೆಟ್ ಗ್ರಾಡ್ ಫೈ ಈಸ್ ಈಕ್ವಲ್ ಟು ಎಫ್ ವೆಕ್ಟರ್. ವಾಟ್ ಈಸ್ ಗ್ರಾಡ್ ಫೈ? ಡೋ ಫೈ ಬೈ ಡೋ xi ಪ್ಲಸ್ ಡೋ ಫೈ ಬೈ ಡೋ yj ಪ್ಲಸ್ ಡೋ ಫೈ ಬೈ ಡೋ zk. ಎಫ್ ವೆಕ್ಟರ್ ಅಂದರೆ ಇದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಸ್ಟ್ ಈಕ್ವೇಟಿಂಗ್ ದ ಕೋಫಿಷಿಯಂಟ್ಸ್ ಆಫ್ ಐ ಫ್ರಮ್ ಈಕ್ವೇಷನ್ 1. ಐ ಕೋಫಿಷಿಯಂಟ್ ಏನಿಲ್ಲಿ? ಡೋ ಫೈ ಬೈ ಡೋ ಎಕ್ಸ್. ಇಲ್ಲಿ ಐ ಕೋಫಿಷಿಯಂಟ್ ಏನು 6xy ಪ್ಲಸ್ z³. ಆಮೇಲೆ ಇಲ್ಲಿ ಡೋ ಬೈ ಡೋ ಎಕ್ಸ್ ತೆಗಿಬೇಕಂದ್ರೆ ಇಂಟಿಗ್ರೇಷನ್ ರೈಟ್ ಹ್ಯಾಂಡ್ ಸೈಡ್ dx ಪ್ಲಸ್ ಕಾನ್ಸ್ಟೆಂಟ್ ಸಿ ಬಲ್ಲು ಎಫ್ ಆಫ್ ಏನಂತ ಬರೀಬೇಕು? y, z. ಇಲ್ಲಿ 6y ಕಾನ್ಸ್ಟೆಂಟ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು x²/2. ಎಕ್ಸ್ ಇಲ್ಲ ಅಂದರೆ ಎಕ್ಸ್ ಸೇರಿಸಬೇಕು. z³ ಇಂಟು ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಝೆಡ್. 2 1 2 3 3x² ಪ್ಲಸ್ z³ x ಎಫ್ ಆಫ್ ವೈ ಝೆಡ್. ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಏನು? ಜೆ ಫ್ರಮ್ 1. ಹೇಳಿ ಜೆ ಕೋಫಿಷಿಯಂಟ್ ಏನು? ಡೋ ಫೈ ಬೈ ಡೋ ವೈ. ಇಲ್ಲಿ ಜೆ ಕೋಫಿಷಿಯಂಟ್ ಏನು? 3x² ಮೈನಸ್ ಝೆಡ್ಡು. ಇಲ್ಲಿ 5 ಬೇಕು ಅಂದರೆ ಇಂಟೆಗ್ರಲ್ಲು ರೈಟ್ ಹ್ಯಾಂಡ್ ಸೈಡು dy ಪ್ಲಸ್ ಜಿ ಆಫ್ z, ಎಕ್ಸು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇದೆಯಾ? ವೈನ ಸೇರಿಸಿ 3x² ಇಂಟು ವೈ. ಇಲ್ಲಿ ವೈ ಇದೆಯಾ? ವೈನ ಸೇರಿಸಿ zy ಇದಾಗುತ್ತೆ. 3x² ಮೈನಸ್ yz ಅಂತ ಬರ್ಕೊಳ್ಳಿ ಪ್ಲಸ್ ಜಿ ಆಫ್ z, ಎಕ್ಸ್. ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಕೆ ಫ್ರಮ್ 1. ಕೆ ಕೋಫಿಷಿಯಂಟ್ ಏನಿಲ್ಲಿ? ಡೋ ಫೈ ಬೈ ಡೋ ಝೆಡ್. ಇಲ್ಲಿ ಕೆ ಕೋಫಿಷಿಯಂಟ್ ಏನು? 3xz² ಮೈನಸ್ ವೈ. ಆಮೇಲೆ 5 ಬೇಕು ಅಂದರೆ ಇಂಟೆಗ್ರಲ್ ರೈಟ್ ಹ್ಯಾಂಡ್ ಸೈಡ್ dz ಪ್ಲಸ್ ಎಚ್ ಆಫ್ ಎಕ್ಸ್, ವೈ. 5 ಈಸ್ ಈಕ್ವಲ್ ಟು 3x ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಿರೋದ್ರಿಂದ 3x ಹಂಗೆ ಇಟ್ಕೊಳ್ಳಿ. z² ಇಂಟಿಗ್ರೇಷನ್ ಏನು? z³ ಬೈ 3
ಆಮೇಲೆ ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ ಝೆಡ್ನ ಮಲ್ಟಿಪ್ಲೈ ಮಾಡ್ಕೊ, ವೈ ಝೆಡ್ ಹೆಚ್ ಆಫ್ ಎಕ್ಸ್ ಕಾಮ ವೈ. ಇದು ಕ್ಯಾನ್ಸಲ್ ಆದರೆ ಝೆಡ್ ಕ್ಯೂಬ್ ಎಕ್ಸ್ ಮೈನಸ್ ವೈ ಝೆಡ್ ಪ್ಲಸ್ ಹೆಚ್ ಆಫ್ ಎಕ್ಸ್ ಕಾಮ ವೈ. ಇದು ಇಕ್ವೇಷನ್ ಏನು 4. ಅರ್ಥ ಆಗ್ತಿದೆಯಲ್ವಾ? ಇದು 3, ಇದು 2. ಈಗ ನೋಡಿ 2, 3, 4ಅಲ್ಲಿ 3 ಏನಿದೆ, ಲೆಫ್ಟಲ್ಲಿ 5 ಇದೆ. ನಾವೇನು ಮಾಡಬೇಕು, ರೈಟಲ್ಲಿರೋ ಟರ್ಮ್ಸ್ಗಳನ್ನ ಇಲ್ಲಿ ಬರ್ಕೋಬೇಕು. ಇಲ್ಲೇನಿದೆ 3x² y ಇದೆ, ಬರ್ಕೊಳ್ಳಿ. ಝೆಡ್ ಕ್ಯೂಬ್ ಎಕ್ಸ್ ಇದೆ, ಬರ್ಕೊಳ್ಳಿ. 3x² ಆಲ್ರೆಡಿ ಬರ್ದಿದ್ವಿ, ಬೇಡ ಬರೆಯೋದು. ಮೈನಸ್ ವೈ ಝೆಡ್ ಆಲ್ರೆಡಿ ಬರ್ಕೋಬಿಡಿ. ಆಮೇಲೆ ಝೆಡ್ ಕ್ಯೂಬ್ ಎಕ್ಸ್ ಆಲ್ರೆಡಿ ಬರ್ದಿದ್ದೀವಿ, ಬೇಡ. ಮೈನಸ್ ವೈ ಝೆಡ್ ಆಲ್ರೆಡಿ ಬರ್ದಿದ್ದೀವಿ, ಬೇಡ. ಇದು ಬರ್ದಾದ್ಮೇಲೆ ಏನು ಮಾಡಿ, ಕಂಪೇರಿಂಗ್ 2, 3 ಆ್ಯಂಡ್ 4 ಅಂತ ಬರೆದು ಎಫ್ ಆಫ್ ವೈ ಕಾಮ ಝೆಡ್ ಅಂದರೆ ಇಲ್ಲಿ ಎಕ್ಸ್ ಇಲ್ಲದೆ ಇರೋ ಟರ್ಮು, ವೈ ಕಾಮ ಝೆಡ್ ಅಂದರೆ ಮೈನಸ್ ವೈ ಝೆಡ್. ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದರೆ ವೈ ಇಲ್ಲದೆ ಇರೋ ಟರ್ಮು, ಯಾವುದು ಝೆಡ್ ಕ್ಯೂಬ್ ಎಕ್ಸ್. ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಝೆಡ್ ಇಲ್ಲದೆ ಇರೋ ಟರ್ಮು, ಝೆಡ್ ಇಲ್ಲದೆ ಇರೋ ಟರ್ಮ್ ಯಾವುದು 3x²y. ಆಮೇಲೆ ಇದನ್ನ 1 ಆದರೂ ಬರೀರಿ, 2 ಆದರೂ ಬರೀರಿ, 2 ಆದರೂ ಬರೀರಿ, 3 ಆದರೂ ಬರೀರಿ, 4 ಆದರೂ ಬರೀರಿ, ಅಥವಾ ಇದು 3 ಆ್ಯಡ್ ಮಾಡಿಬಿಡ್ಬೇಕಾದ್ರೂ ಬರೀರಿ, ಆನ್ಸರ್ ಒಂದೇ ಇರುತ್ತೆ. ಇಲ್ಲಿ ನೋಡಿ 1 ಬರೆದ್ರೆ 5 = 3x² y ಪ್ಲಸ್ ಝೆಡ್ ಕ್ಯೂಬ್ ಎಕ್ಸ್. ಎಫ್ ಆಫ್ ವೈ ಝೆಡ್ ಏನು ಫೈಂಡ್ ಮಾಡಿರೋದು, ಮೈನಸ್ ವೈ ಝೆಡ್. ಇದೇ ಫೈನಲ್ ಆನ್ಸರ್, ಇದೇ ಸ್ಕೇಲಾರ್ ಪೊಟೆನ್ಷಿಯಲ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.